ಕನ್ನಡಿಗರಿಗೆ ಹೊಸ ವರ್ಷ ಅಂದರೆ ಯುಗಾದಿ ಹಬ್ಬ ಇನ್ನೇನು ಹತ್ರ ಬರ್ತಾ ಇದೆ. ಈ ಯುಗಾದಿ ಹಬ್ಬಕ್ಕೆ ಒಂದು ಒಬ್ಬಟ್ಟು ಮಾಡ್ಕೊಳ್ಳೋಣ. ಎಷ್ಟು ಮೃದುವಾಗಿದೆ, ಎಷ್ಟು ಚೆನ್ನಾಗಿರುತ್ತೆ. ಅದು ಅಳತೆ ಪ್ರಕಾರ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ. ವೆಲ್ಕಮ್ ಟು ವಿಜೂಸ್ ಕಿಚನ್. ನಾನು ವಿಜಯಲಕ್ಷ್ಮಿ. ನಮಸ್ಕಾರ. ಇವತ್ತು ನಾನು ಬೇಳೆ ಒಬ್ಬಟ್ಟು ರುಚಿಯಾಗಿ ಮೃದುವಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಈಗ 2 ಬಟ್ಲು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ ಒಂದು 3/4 ಬಟ್ಲಷ್ಟು ಚಿರೋಟಿ ರವೆ ಹಾಕ್ಕೊಳ್ಬೇಕು. ಇದು ಸ್ಮೂತಾಗಿ ಬರುತ್ತೆ ಮತ್ತು ಅರಿಯೋದಿಲ್ಲ, ಕಿತ್ತೋಗೋದಿಲ್ಲ. ಈಗ ಅರಿಶಿನ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ಒಬ್ಬಟ್ಟಿನ ಅದ ಗೊತ್ತಲ್ಲ, ಆ ಥರ ಕಲಿಸ್ಕೊಳ್ಬೇಕು. ಇದನ್ನು ಬೆಳಗ್ಗೆ ನಾವು ಒಂದು 12 ಗಂಟೆಗೆ ಒಬ್ಬಟ್ಟು ಮಾಡ್ತೀವಿ ಅಂದರೆ ನೀವು ಬೆಳಗ್ಗೆ 6-7 ಗಂಟೆಗೆ ನೆನೆಸಿಡಬೇಕು ಕಲಸಿ. ಈ ಥರ ಕಲಸಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ಒಂದು 3 ಅವರ್ ನೆನ್ಕೊಳ್ಳಿ ಚೆನ್ನಾಗಿ. ಈಗ ಬೇಳೆ ಹಾಕೋಕ್ಕೆ ನಾನು ಒಂದು 3 ಲೋಟ ನೀರು ತೊಗೊಂಡಿದ್ದೀನಿ. ಅದಕ್ಕೆ ನಾನು 1.5 ಲೋಟ ಅಷ್ಟು ಬೇಳೆ ಹಾಕ್ಕೊಂಡಿದ್ದೀನಿ. ನೀವು ನೀರು ಎಷ್ಟನ ಹಾಕ್ಕೊಳ್ಳಿ, ಬೇಳೆ ಎಷ್ಟನ ಹಾಕ್ಕೊಳ್ಳಿ. ಅದು ಸಾರಿಗೆ ನಾವು ಬೇಳೆ ರಸ ಮಾಡ್ಕೊಳ್ತೀವಲ್ಲ, ಅದಕ್ಕೆ ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಎಣ್ಣೆ ಹಾಕಿ ಕುದಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು ಸ್ವಲ್ಪ ನೋಡಿದ್ರೆ ಸ್ವಲ್ಪ ಮೆತ್ತಗಿರಬೇಕು, ಆ ಥರ ಬೆಂದಿರಬೇಕು. ನೋಡಿ, ಇವಾಗ ಸಬ್ಸಾರೆಲ್ಲ ಬಸ್ಕೊಳ್ತಾ ಇದ್ದೀನಿ ನಾನು. ನಾವು ಇದಕ್ಕೆ ಸಬ್ಸಾರು ಅಂತೀವಿ. ಈ ನೀರನ್ನ ನಾವು ಬಸ್ದು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ಲೋಟ ನೀರು, ಒಂದು 2 ಲೋಟ ಅಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಪಾಕ ಬರಬೇಕು. ಪಾಕ ಅಂದರೆ ಎಳೆ ಪಾಕ ಏನು ಬೇಡ, ಒಂದು ಸ್ವಲ್ಪ ತಿಳಿ ಪಾಕ ಬಂದರೆ ಸಾಕು. ಇದನ್ನು ಬೇಳೆಗೆ ಹಾಕಿ ಸೋಸ್ಕೊಳ್ಬೇಕು. ಇದನ್ನು ಸೋಸಿ ನೋಡಿ, ಈ ಥರ ಬೇಳೆ ಕುದಿಯೋಕೆ ಇಟ್ಕೊಳ್ಬೇಕು. ಗಸಗಸೆ, ಹುರಿದಿರೋ ಗಸಗಸೆ ಮತ್ತು ತೆಂಗಿನಕಾಯಿ ಮತ್ತು ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದೇ ನಮಗೆ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅಂದರೆ ಒಂದು 2-3 ದಿನ ಇಟ್ಕೊಂಡು ತಿನ್ಬೋದು. ಈ ಥರ ಹುರಿದಿರೋ ಗಸಗಸೆ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತೆಂಗಿನಕಾಯಿ ಹಾಕಿರೋ ಹಸಿ ತೆಂಗಿನಕಾಯಿ ಹಾಕೋದ್ರಿಂದ ನಾವು ಇದು ಚೆನ್ನಾಗಿ ಕುದಿಬೇಕು. ಕುದಿದ ಮೇಲೆ ಮಿಕ್ಸಿಯಲ್ಲಿ ನೀರು ಹಾಕ್ದಿರೆ ರುಬ್ಕೊಳ್ಬೇಕು. ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಹಾಳಾಗೋಗುತ್ತೆ. ಈಗ ನೋಡಿ, ಮೈದಾ ಹಿಟ್ಟು ಈ ಥರ ಸ್ಮೂತಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ಹದವಾಗಿ ಇದಾಗಿದೆ. ಕಲಿಸ್ಕೊಳ್ಳೋವಾಗ ನಾವು ಒಂದೇ ರೀತಿ ಕಲಿಸ್ಕೊಳ್ಬೇಕು, ಅವಾಗೇ ಚೆನ್ನಾಗಿ ಬರೋದು ಒಬ್ಬಟ್ಟು. ನಿಮಗೆ ಯಾವುದ್ರ ಮೇಲೆ ಈಸಿಯಾಗಿ ಬರುತ್ತೋ, ಪ್ಲಾಸ್ಟಿಕ್ ಕವರು ಅಥವಾ ರೊಟ್ಟಿ ತಟ್ಟೋ ಕವರು, ಯಾವುದ್ರ ಮೇಲೆ ಚೆನ್ನಾಗಿ ಬರುತ್ತೋ ಅದರಲ್ಲಿ ಚೆನ್ನಾಗಿ ಈ ಥರ ತಟ್ಕೊಳ್ಬೇಕು. ನಾನಿಲ್ಲಿ ಟಿಶ್ಯೂ ಪೇಪರ್ ಥರ, ಇದು ಒಬ್ಬಟ್ಟು ಹಾಳೆ ಅಂತಲೇ ಬರುತ್ತೆ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಒಂದೇ ಸಮ ಅರಳ್ಕೊಳ್ತಾ ಇದೆ, ಸೈಡಲ್ಲೆಲ್ಲ ಅಳ್ತಾ ಇಲ್ಲ, ಚೆನ್ನಾಗಿ ಬೇಯ್ತಾ ಇದೆ. ಈಗ ಒಂದು ಸ್ವಲ್ಪ ಕಾದಿರೋ ಹೆಂಚು ಮೇಲೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಹದವಾಗಿ ಬೇಯಿಸ್ಕೊಳ್ಳಿ. ಯುಗಾದಿ ಹಬ್ಬನ ತುಂಬ ಸೂಪರಾಗಿ ಚೆನ್ನಾಗಿ ಮಾಡ್ಕೊಳ್ಬೋದು. ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಒಬ್ಬಟ್ಟು ಕಿತ್ತೋಗುತ್ತೆ ಮತ್ತು ಸರಿಗೆ ಬರಲ್ಲ ಅನ್ನೋರು ಈ ವಿಡಿಯೋ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನಾವು ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಹೊಸ ವರ್ಷಕ್ಕೆ ಈ ರೀತಿ ಒಂದು ಒಬ್ಬಟ್ಟು ಮಾಡ್ಕೊಳ್ಳಿ. ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ತುಂಬ ಮೃದುವಾಗಿ ನೋಡಿ, ಎಷ್ಟು ಸ್ಮೂತಾಗಿ ಚೆನ್ನಾಗಿದೆ. ಚೂರು ಕಿತ್ತೋಗಲ್ಲ ಈ ಥರ ನೀವು ಇದೇ ಅಳತೆಯಲ್ಲಿ ಮಾಡಿಕೊಂಡ್ರೆ. ಹಾಗಿದ್ರೆ ಯಾಕೆ ತಡ, ನೀವು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಶೇರ್ ಮಾಡಿ, ಲೈಕ್ ಮಾಡಿ. ನಮಸ್ಕಾರ.